ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಮದತ್ಯಾಯಿ ಬಗ್ಗೆ. ಇದಕ್ಕೆ ಆಲ್ಕೋಹಾಲ್ ಇಂಟಾಕ್ಸಿಕೇಶನ್ ಅಂತಾನು ಕರೀತಾರ್ರಿ, ಇಲ್ಲ ಓವರ್ ಡೋಸ್ ಆಫ್ ಆಲ್ಕೋಹಾಲ್ ಅಂತಾನು ಹೇಳ್ಬೋದು. ಸೊ ನೋಡ್ರಿ, ಆಯುರ್ವೇದದಾಗ ಏನು ವರ್ಣನೆ ಮಾಡಿದ್ದಾರೆ ಆಲ್ಕೋಹಾಲ್ ಇಂಟಾಕ್ಸಿಕೇಶನ್ ಬಗ್ಗೆ, ಮದತ್ಯಾಯಿ ಬಗ್ಗೆ, ಅದೇ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ನೋಡ್ರಿ, ನೀವು ಯಾವಾಗ ಸೆರೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಆ ಸೆರೆ ಏನಿದೆ, ಮದಿರೆ ಏನಿದೆ, ಅದರದ್ದು ಇಫೆಕ್ಟ್ ನಿಮ್ಮ ಮೈ ಮೇಲೆ ಏನೇನು ಬೀಳುತ್ತಾ, ನಿಮ್ಮ ಮೈ ಏನೇನು ಲಕ್ಷಣ ತೋರಿಸ್ಕೊಡ್ತೈತಿ, ಅದ್ರ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಇಲ್ಲಿ ಆಯುರ್ವೇದದಾಗ ಏನ್ ತಿಳಿಸ್ಕೊಟ್ರಪ್ಪ ಅಂದ್ರ, ಮದಿರಾ ಆಲ್ಕೋಹಾಲ್ ಏನಿದೆ, ನೀವು ಒಳ್ಳೆ ಮೂಡನೆ ಕುಡಿಯಕ್ ಕುಂತೀರಿ, ಲಿಮಿಟೆಡ್ ಡೋಸ್ನೇ ತೊಗೊಳ ಕುಂತೀರಿ, ಊಟದ ಜೊತೆಗೆ ತೊಗೊಳ ಕುಂತೀರಿ ಅಂದ್ರ ಆಲ್ಕೋಹಾಲ್ ಸೆರೆ ಏನಿದೆ ಅದು ಒಂದು ಅಮೃತ ಹಂಗ ಕೆಲಸ ಮಾಡ್ತೈತೆ ಅಂತ ಹೇಳ್ಕೊಟ್ಟಾರ್ರಿ. ಆದ್ರೆ ನೀವು ಅದನ್ನ ಜಾಸ್ತಿ ಪ್ರಮಾಣದಾಗ ತೊಗೊಳಕ್ ಕುಂತೀರಂದ್ರ ಅದು ಒಂದು ವಿಷದ ತರ ಕೆಲಸ ಮಾಡ್ತೈತೆ ಅಂತಾನೆ ಹೇಳ್ಕೊಟ್ಟಾರ್ರಿ. ಈಗ ನೋಡ್ರಿ, ನಾನು ನಿಮ್ಗೆ ಮದತ್ಯಾಯಿ ಆಲ್ಕೋಹಾಲ್ ಇಂಟಾಕ್ಸಿಕೇಶನ್ ಇದ್ದು 3 ಸ್ಟೇಜಸ್ ಬಗ್ಗೆ ಆಯುರ್ವೇದದಾಗ ಹೇಳ್ಕೊಟ್ರ. ಸೊ ಒಂದೊಂದು ಸ್ಟೇಜ್ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಬಗ್ಗೆ ಏನೇನು ನಿಮ್ಮ ಮೈಯ ಲಕ್ಷಣ ಹಾಕವ ಅಂತ ನೋಡ್ರಿ. ಈಗ ಫಸ್ಟ್ ಸ್ಟೇಜ್ ಬಗ್ಗೆ ಹೇಳ್ಕೊಡ್ತೀನಿ. ನೋಡ್ರಿ, ಸ್ಟಾರ್ಟಿಂಗ್ ನೀವೇನಾರ ಕುಡಿಯಕ್ ಕುಂತೀರಂದ್ರ ನಿಮ್ಗ ಸೆರೆ ಕುಡಿ ಮುಂದ ಬಹಳ ಜಾಸ್ತಿ ಆನಂದ ಆಗ್ತೈತ್ರಿ, ಬಹಳ ಜಾಸ್ತಿ ನೀವು ಖುಷಿ ಆಗ್ತೀರಿ, ನಗ್ತಿರ್ತೀರಿ. ಸೊ ಇದ್ರಾಗ ಏನಾಗ್ತೈತಪ್ಪ ಅಂದ್ರ, ವ್ಯಕ್ತಿ ಏನ್ ಮಾಡ್ತಾನ, ತನ್ನ ಇಷ್ಟ ಬಂದಂತಹ ಆಕ್ಟಿವಿಟೀಸ್ ಮಾಡ್ತಾನ್ರಿ. ಹಾಡೋದು, ಇಲ್ಲ ಯಾವಾಗಾದ್ರೂ ಅವ್ರಿಗೆ ಇಷ್ಟ ಆದಂತಹ ಇನ್ಸ್ಟ್ರೂಮೆಂಟ್ ತಗೊಂಡು ಬಾರಿಸೋದು, ಒಳ್ಳೆ ಒಳ್ಳೆ ಜೋಕ್ಸ್ ಹೇಳೋದು, ಇಲ್ಲ ಏನಾರ ಒಳ್ಳೆ ಸ್ಟೋರೀಸ್ ಹೇಳೋದು ಇತ್ಯಾದಿ ಇಂಥ ಕೆಲಸಗಳನ್ನು ಎಲ್ಲ ಮಾಡ್ತಾ ಇರ್ತಾರ್ರಿ. ಇಂಥದ್ರಾಗ ಏನಾಗ್ತೈತಪ್ಪ ಅಂದ್ರೆ, ವ್ಯಕ್ತಿದು ಸ್ಮೃತಿ ಮತ್ತು ಬುದ್ಧಿ ಎರಡು ಸ್ಥಿರ ಇರ್ತೈತ್ರಿ. ಚಲೋ ಪ್ರಮಾಣದಾಗ ವ್ಯಕ್ತಿ ಊಟ ಮಾಡ್ತಾನ ಮತ್ತು ಚೆನ್ನಾಗಿ ನಿದ್ದೆ ಮಾಡ್ತಾನ್ರಿ. ಈಗ ಸೆಕೆಂಡ್ ಸ್ಟೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಸೆಕೆಂಡ್ ಸ್ಟೇಜ್ ಅಂದ್ರೆ ನೀವು ಕುಡಿತಾ ಬಹಳ ಸ್ವಲ್ಪ ಇನ್ನು ಜಾಸ್ತಿ ಕುಡಿದ್ಬಿಟ್ರಿ. ಸೊ ಇಂಥ ಸ್ಟೇಜ್ನಾಗ ಏನಾಗತ್ತಂದ್ರ, ಕೆಲವೊಂದ್ಸತೆ ನಿಮ್ದು ಮೆಮ್ರಿ ಏನಿರ್ತೈತಿ ನೋಡ್ರಿ, ನಿಮ್ಮ ನೆನಪಿನ ಶಕ್ತಿ ಏನಿರ್ತೈತಿ ಅದು ಒಮ್ಮೊಮ್ಮೆ ಚಲೋತ್ನಾಗ ಕೆಲಸ ಮಾಡ್ತೈತಿ, ಒಮ್ಮೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡಂಗಿಲ್ಲ. ನಿಮ್ಗೆ ನೆನಪಿರೋ ಶಕ್ತಿ ಏನಿರ್ತೈತಿ, ಒಮ್ಮೆ ನೀವು ಏನ್ ಮಾಡೋ ಅನ್ನೋದು ನಿಮ್ಗೆ ಗೊತ್ತಿರ್ತೈತಿ, ಒಮ್ಮೆ ನೀವು ಏನ್ ಮಾಡೋ ಅನ್ನೋದು ನಿಮ್ಗೆ ಒಟ್ಟಾಗಿ ಗೊತ್ತಿರಂಗಿಲ್ರಿ. ಈ ಸ್ಟೇಜ್ನ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ, ತೊದಲ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ, ಮಾತಾಡ್ತಿರ್ತಾನಲ್ಲ, ತೊದಲ್ತಾ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನ, ಇಲ್ಲ ಏನಾರ ಮಾತಾಡ್ತಿರ್ತಾನ, ನಿಂದಿರ್ತಾನ ಮತ್ ಮಾತಾಡ್ತಾನ. ಇಂಥವೆಲ್ಲ ನೀವು ಅಬ್ಸರ್ವ್ ಮಾಡ್ಬೇಕ್ರಿ. ಯಾರು ಕುಡಿತಿರ್ತಾರಲ್ಲ, ಸ್ವಲ್ಪ ಅವ್ರಿಗೆ ಎರಡನೇ ಸ್ಟೇಜಿಗೆ ಹೋದ ತಕ್ಷಣ ಇಂಥವೆಲ್ಲ ಲಕ್ಷಣ ಚಾಲು ಆಗ್ಬಿಡ್ತೈತಿ. ಮತ್ತು ಅಂಥ ವ್ಯಕ್ತಿಗಳು ನೋಡ್ರಿ, ಕೆಲವೊಂದ್ಸತೆ ರಿಲೆವೆಂಟ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾರೆ. ಏನ್ ಮಾತಾಡೋಂತಾರೆ ಅದ್ರ ಬಗ್ಗೆ ಮಾತಾಡ್ತಾರ, ಇಲ್ಲ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಎರಡನೇ ವಿಷಯಕ್ಕೆ ಹೋಗ್ಬಿಡೋದು, ಎರಡನೇ ವಿಷಯ ಮಾತಾಡ್ತಾ ಮತ್ತೆ ಒಂದನೇ ವಿಷಯಕ್ಕೆ ಬರೋದು, ಇಲ್ಲ ಒಂದನೇ ವಿಷಯ ಮಾತಾಡ್ತಾ ಮತ್ತೆ ಒಂದು 4ನೇ ವಿಷಯಕ್ಕೆ ಹೋಗ್ಬಿಡೋದು. ಇಂಥವೆಲ್ಲ ಆಕ್ಟಿವಿಟೀಸ್ ಚಾಲು ಮಾಡ್ಬಿಡ್ತಾರ್ರಿ. ಮತ್ತೆ ಅವ್ರಿಗೆ ತಲೆ ಸುತ್ತ ಬಂದಂಗ ಸ್ಟಾರ್ಟ್ ಆಗಿಬಿಡ್ತೈತಿ ಒಂದು ಫೀಲಿಂಗು. ಮತ್ತೆ ಈ ಸ್ಟೇಜ್ನಾಗ ಏನಾಗುತ್ತಪ್ಪ ಅಂದ್ರೆ, ವ್ಯಕ್ತಿ ಒಂದ ಜಾಗದಾಗ ಕುಂತು ಚಂದಾಗ ಆಲ್ಕೋಹಾಲ್ ಸೇವನೆ ಮಾಡ್ತಾನ, ನೀರು ಚೆನ್ನಾಗಿ ಕುಡಿತಾನ, ಊಟ ಮಾಡ್ತಾನ, ಒಳ್ಳೆ ಕಥೆ ಹೇಳ್ತಿರ್ತಾನ. ಮತ್ತು ಕೆಲವೊಂದ್ಸತಿ ಅವು ಏನ್ ಮಾಡ್ತಿರ್ತಾನ ನೋಡ್ರಿ, ಅಲ್ಲಿ ಕೆಲಸ ಅದು ಪ್ರಾಪರ್ಲಿ ಮಾಡ್ತಾನ, ಇಂಪ್ರಾಪರ್ಲಿ ಮಾಡಕ್ ಚಾಲು ಮಾಡಿಬಿಡ್ತಾನ್ರಿ. ಅವನು ಮೈಂಡ್ ಈ ಸ್ಟೇಜ್ನಾಗ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡ್ತೈತ್ರಿ. ಕೆಲವೊಂದ್ಸತಿ ಅವ ಆ ಜಾಗದಾಗ ಇಂತ್ರ ಎದ್ದು ಹೊರಟು ಬಿಡ್ತಾನ್ರಿ. ಈಗ ನಾನು ನಿಮ್ಗೆ ಇಲ್ಲೇ ಥರ್ಡ್ ಸ್ಟೇಜ್ ಬಗ್ಗೆ ಹೇಳ್ಕೊಡ್ತೇನೆ. ಇದು ನೋಡ್ರಿ ಸ್ವಲ್ಪ ಖತರ್ನಾಕ್ ಸ್ಟೇಜ್ ಇರ್ತೈತ್ರಿ. ಇದ್ರಾಗ ಎಲ್ಲ ಮೇನ್ ಸಮಸ್ಯೆ ಆಗೋದ್ರಿ. ಇದಕ್ಕೆ ಡೇಂಜರ್ ಸ್ಟೇಜ್ ಅಂತ ನಾನು ಇಲ್ಲಿ ಕರಿತೇನ್ರಿ. ಯಾಕಂದ್ರೆ ಇದ್ರ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ, ಪೂರ್ತಿ ಎಷ್ಟು ಕೆಪಾಸಿಟಿ ಇರ್ತೈತೆ ಅದನ್ನ ಮೀರಿ ಕುಡಿದು ಬಿಡ್ತಾನ್ರಿ. ಕುಡ್ದು ಏನಾಗುತ್ತಾನಪ್ಪ ಅಂದ್ರೆ, ವ್ಯಕ್ತಿ ತಾನೇ ಮೂರ್ಛೆ ಬಂದು ಅಲ್ಲೇ ಬಿದ್ದು ಹೋಗ್ತಾನ್ರಿ. ಇಂಥ ಸ್ಟೇಜ್ನಾಗ ಅವು ಏನೇನು ಬೇರೆ ಕೆಲಸ ಏನು ಮಾಡಕ್ಕಾಗಲ್ಲ. ಮತ್ತ ಇಂಥ ಸ್ಟೇಜ್ನ ವ್ಯಕ್ತಿ ತನ್ನ ಸುತ್ತಮುತ್ತ ಇರೋ ಒಳ್ಳೆ ದೃಶ್ಯಾವಳಿನ ಕೂಡ ಆನಂದಿಸ್ಲಿಕ್ಕೆ ಆಗಂಗಿಲ್ಲ. ಮತ್ತ ಅವ ತಮ್ಮ ಫ್ರೆಂಡ್ಸ್ ಅನ್ನು ಕೂಡ ಗುರ್ತ ಹಿಡಂಗಿಲ್ಲ, ತಮ್ಮ ರಿಲೇಟಿವ್ಸ್ ಕೂಡ ಗುರ್ತ ಹಿಡಂಗಿಲ್ರಿ. ಈ ನಮ್ಮನೆ ಅವ್ರದ್ದು ಬುದ್ಧಿ ಭ್ರಷ್ಟ ಆಗಿಬಿಟ್ಟಿರ್ತೈತಿ. ಮತ್ತ ಅವ ಯಾವ ಆನಂದದ ಸಂಬಂಧ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಅದನ್ನ ಕೂಡ ಒಟ್ಟ ಮೂಮೆಂಟ್ ಎಂಜಾಯ್ ಮಾಡ್ಲಿಕ್ಕೆ ಆಗಂಗಿಲ್ಲ ಈ ಸ್ಟೇಜ್ನಾಗ. ಕೆಲವೊಂದ್ಸತಿ ವ್ಯಕ್ತಿ ಇದ್ರಾಗ ಆ ಸ್ಟೇಜಿಗೆ ಹೋಗ್ಬಿಡ್ತಾನಪ್ಪ ಅಂದ್ರ, ಅವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಕೂಡ ಗೊತ್ತಾಗಂಗಿಲ್ಲ. ಕೆಲವೊಂದ್ಸತಿ ಅವಾಗ ಏನ್ ಕರೆಕ್ಟ್ ನಾ ಏನ್ ಮಾಡ್ತಾ ಇದೀನಿ ಅದು ಕರೆಕ್ಟ್ ಹೌದಾ ಇಲ್ಲ ಅದು ತಪ್ಪ, ಯಾವ್ದು ಸರಿ ಯಾವ್ದು ತಪ್ಪು ಒಟ್ಟ ಗೊತ್ತಾಗಂಗಿಲ್ರಿ ಈ ಸ್ಟೇಜ್ನಾಗ. ಇದಕ್ಕೆ ಕ್ರಿಮಿನಲ್ ಸ್ಟೇಟ್ ಆಫ್ ಮೈಂಡ್ ಅಂತಾನು ಕರೀತಾರ್ರಿ. ಸೊ ಈ ನೋಡಿರ್ಬೋದು ನೀವು, ಯಾರು ಜಾಸ್ತಿ ಕುಡಿತಿರ್ತಾರ ನೋಡ್ರಿ ಒಟ್ಟಿಗೆ ಕುಂತ್ಕೊಂಡು, ಅಂತ ಟೈಮ್ನಾಗ ಗುಂಡು ಹಾರಿಸೋದಾಗ್ಲಿ, ಚಾಕು ಚುಚ್ಚೋದಾಗ್ಲಿ, ಮಾತಿಗೆ ಜಗಳ ಆಡೋದು, ತಲೆ ಹೊಡೆಯೋದು, ಇಂಥವೆಲ್ಲ ಎದಕ್ಕೆ ಹಾಕವ್ರಿ ಅಂದ್ರ, ವ್ಯಕ್ತಿ ಥರ್ಡ್ ಸ್ಟೇಜಿಗೆ ಹೋಗ್ಬಿಡ್ತಾನ. ಅವನಿಗೆ ನಶೆ ಏರ್ಬಿಟ್ಟಿರ್ತೈತ್ರಿ ಪೂರ್ತಿ. ಅವ್
ಕರೆಕ್ಟಾಗಿ ಗೊತ್ತಾಗ್ತಿರಂಗಿಲ್ಲ, ಯಾವ್ದು ಕರೆಕ್ಟು ಯಾವ್ದು ತಪ್ಪು ಯಾವುದು ಗೊತ್ತಾಗಂಗಿಲ್ಲ. ಸೊ ಅದಕ್ಕೆ ಇಂಥ ಸ್ಟೇಜ್ ಮಟ್ಟ ಯಾರು ಕುಡಿಯಕ್ಕೆ ಹೋಗ್ಬೇಡದ್ರಿ, ಇಲ್ಲಾಂದ್ರೆ ಬಹಳ ಅಪಾಯಕಾರಿ ಆಗ್ತಾವ್ರಿ ಪರಿಸ್ಥಿತಿ ಇಂಥ ಸ್ಟೇಜ್ನಾಗ. ಈಗ ಇದ್ರದ್ದು ಚಿಕಿತ್ಸೆ ಬಗ್ಗೆ ಹೇಳ್ಕೊಡ್ತೀನಿ. ಆಲ್ಕೋಹಾಲ್ ಇಂಟಾಕ್ಸಿಕೇಶನ್ ಏನ್ರ ಆಗೈತಪ್ಪ ಅಂದ್ರೆ ಇದ್ರ ಆಯುರ್ವೇದದಾಗ ಏನ್ ಚಿಕಿತ್ಸೆ ಕೊಡ್ತಾರಂದ್ರ ನೋಡ್ರಿ, ಇದ್ರ ಆಯುರ್ವೇದದಾಗ ಕಫಾಹಾರ ಚಿಕಿತ್ಸೆ ನೀಡ್ಬೇಕಂತ ಹೇಳ್ಯಾರ್ರಿ. ಯಾಕಂದ್ರ ಲಾಸ್ಟಿಗೆ ಇದ್ರಾಗ ಪಿತ್ತ ಮತ್ತ ವಾತ ಇನ್ವಾಲ್ವ್ಮೆಂಟ್ ಇರ್ತೈತ್ರಿ, ಅದ್ರ ಸಂಬಂಧ. ಮತ್ತೆ ಇದ್ರ ಅಲೋಪತಿ ಟ್ರೀಟ್ಮೆಂಟ್ ನೋಡ್ರಿ, ಬಹಳ ಸಿವಿಯರ್ ಆಲ್ಕೋಹಾಲ್ ಇಂಟಾಕ್ಸಿಕೇಶನ್ ಆಗೈತಂದ್ರ ಪೇಷಂಟ್ ಅನ್ನ ಅಡ್ಮಿಟ್ ಮಾಡ್ಕೊಂತಾರ, ಅವಾಗ IV ಫ್ಲೂಯಿಡ್ ಹಾಕ್ತಾರ, ಸಲೈನ್ ಎಲ್ಲ ಹಚ್ತಾರ, ಮತ್ತ ಅವನಿಗೆ ನೀರಿನ ಅಂಶ ಜಾಸ್ತಿ ತಗೊಳ್ಳಿಕ್ ಹೇಳಿರ್ತಾರ, ವೈಟಮಿನ್ ಇಂಜೆಕ್ಷನ್ಸ್ ಎಲ್ಲ ಮಾಡ್ತಾರ್ರಿ. ಅವ್ನ ಬಾಡಿ ಫಂಕ್ಷನ್ ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ ವೈಟಮಿನ್ ಇಂಜೆಕ್ಷನ್ ಎಲ್ಲ ಮಾಡ್ತಿರ್ತಾರ. ಮತ್ತು ಅವ್ರಿಗೆ ಆಂಟಿಡೋಟ್ ಇಂಜೆಕ್ಷನ್ಸ್ ಕೊಡ್ತಾರೆ. ಆಲ್ಕೋಹಾಲ್ದು ಪೂರ ನಶೆ ಮೈಯಾಗಿ ಏರ್ಬಿಟ್ಟಿರ್ತೈತಲ್ರಿ, ಇಂಜೆಕ್ಷನ್ ಮಾಡೋ ನಶೆ ಇಳಿಸ್ಲಿಕ್ಕೆ ಆಂಟಿಡೋಟ್ ಇಂಜೆಕ್ಷನ್ಸ್ ಕೊಡ್ತಾರ್ರಿ, ಫೋಮಿಪಿಜೋಲ್ ಅಂತ. ಸೊ ಇವೆಲ್ಲ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ರೀ ಆಲ್ಕೋಹಾಲ್ ಇಂಟಾಕ್ಸಿಕೇಶನ್ ಇದ್ದು. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮ ಎಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಟಾಪಿಕ್ಸ್ ಬಗ್ಗೆ ಮಾಹಿತಿ ಪಡ್ಕೋಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.